ಏನಪ್ಪ ಈಕಿ ಎಲ್ಲಿ ಹೋಗ್ಯಾಳ ಇಷ್ಟೆಲ್ಲ ಕಾಸು ನಿಂತಾವ ಅಂತ ಅನ್ಕೊಳಿಕ್ ಹತ್ತಿರನ್ ಎಲ್ಲಿ ಹೋಗಿನಂತ ನಿಮಗೂ ಹೇಳ್ತೇನೆ ಬರ್ರಿ. ಹಾಯ್ ಎಲ್ಲರೂ, ಹೆಂಗೆ ಅದಿರಿ? ನಾ ಅಂತೂ ಭಾರಿ ಅದೀನಿ. ಏನಿಲ್ಲ, ನಮ್ಮ ತಮ್ಮನ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಫಂಕ್ಷನ್ ಇತ್ತು, ಬಂದಿದ್ವಿ. ಅವ್ನು ಹಾಸ್ಟೆಲ್ ಒಳಗೆ ಇರ್ತಾನೆ. ಎಂಟ್ರೆನ್ಸ್ ನೋಡಿ ಯಾವುದೋ ಅವಾರ್ಡ್ ಫಂಕ್ಷನ್ಗೆ ಹೋಗ್ಯಾಳ ಅಂತ ಅನ್ಕೋಬೇಡ್ರಿ. ಇದೊಂದು ಸ್ಕೂಲ್ ಒಳಗೆ ಆ್ಯನ್ಯುವಲ್ ಫಂಕ್ಷನ್. ಅವ್ನ ಸ್ಕೂಲ್ ಬಂದು DGI ಸ್ಕೂಲ್ ತೇರ್ದಾಳ್ ಒಳಗೆ ಐತಿ. ಗ್ರೌಂಡ್ ಒಳಗೆ ಫುಲ್ ಹೆವಿ ಸೆಟ್ ಹಾಕಿದ್ರು, ಫುಲ್ ದೊಡ್ಡ ಸೆಟ್ ಹಾಕಿದ್ರು. ಹ್ಯೂಜ್ ಆಗಿ ಕಾಣತಿತ್ತು, ಯಾಕಂದ್ರೆ ಈವ್ನಿಂಗ್ ಕ್ರೌಡ್ ಭಾಳ ಬರೋದಿತ್ತು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಫುಲ್ ಎಲ್ಲ ಅರೇಂಜ್ ಮಾಡಿದ್ರು. ಕಾರ್ಪೆಟ್ ಎಲ್ಲ ಹಾಕ್ಸಿ ಮಸ್ತ್ ಎಂಟ್ರೆನ್ಸ್ ಒಳಗೆ ಭಾರಿ ಕಲರ್ಫುಲ್ಲಾಗಿ ಮಾಡಿದ್ರು. ನೈಟ್ ಅಂತೂ ಇನ್ನೂ ಕಲರ್ಫುಲ್ಲಾಗಿ ಕಾಣತಿತ್ತು. ಇವತ್ತಿನ ಗೆಸ್ಟ್ ಆಫ್ ಆನರ್ ಬಂದು ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ಅವ್ರು ಕನ್ನೇರಿ ಮಠದಿಂದ ಬಂದಿದ್ರು. ಅವ್ರು ಬಂದ ಕೂಡಲೇ ಎಲ್ಲರೂ ಎದ್ದು ನಿಂತು ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡ್ವಿ ಫುಲ್ ಗೌರವಪೂರ್ವಕವಾಗಿ. ಅವರೆಲ್ಲ ಬಂದರು, ಫುಲ್ VIP-ಗೆಲ್ಲ ಹಾಕಿರೋ ಚೇರ್ಸ್ ಒಳಗೆ ಕೂತ್ಕೊಂಡ್ರು. ಅದಾದಮೇಲೆ ಭಕ್ತಿಗೀತೆ ಸ್ಟಾರ್ಟ್ ಆಯಿತು. ಭಕ್ತಿಗೀತೆ ಅಂತೂ ಫುಲ್ ಡಿವೈನ್ ಫುಲ್ಲಾಗಿ ಮಾಡಿದ್ರು. ಅದಾದಮೇಲೆ ದೇಶಭಕ್ತಿ ಗೀತೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಎಲ್ಲ ಗೆಸ್ಟ್ಸ್ ಮತ್ತು ಸ್ವಾಮೀಜಿ ಅವರು ಸ್ಟೇಜ್ ಮೇಲೆ ಹೋಗಿ ದೀಪ ಹಚ್ಚಿದ್ರು. ದೀಪ ಹಚ್ಚೋದಂದ್ರೆ ಎಲ್ಲ ಫಂಕ್ಷನ್ ಒಳಗೆ ಒಂದು ಗುಡ್ ಸ್ಟಾರ್ಟ್ ತೊಗೊಂಡಂಗೆ, ಒಂದು ಪಾಸಿಟಿವ್ ವೈಬ್ಲೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಅದಾದಮೇಲೆ ಸ್ವಾಮೀಜಿಯವರು ಸ್ವಲ್ಪ ಹೊತ್ತು ಪ್ರವಚನ ಮಾಡಿದರು. ಭಾಳ ಮಾರಲಿಟಿ ಮತ್ತು ಎಥಿಕ್ಸ್ ಬಗ್ಗೆ ಭಾಳ ಚಂದ ಹೇಳಿದರು. ಎಲ್ಲ ಹಾರ್ಟಿಗೆ ಟಚ್ ಆಗೋ ಥರ ಇತ್ತು. ಒಂಥರ ಏನೋ ಕಲ್ತೀವಪ್ಪ ಇವ್ರ ಮಾತು ಕೇಳಿ ಅಂತ ಅನಿಸ್ತು. ನೈಟ್ ಅಂತೂ ಫುಲ್ ಕಲರ್ಫುಲ್ಲಾಗಿ ಕಾಣತಿತ್ತು. ಫುಲ್ ಕ್ರಿಯೇಟಿವಿಟಿ ಆಗಿ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊಂಡು ಫುಲ್ ಕಲರ್ಫುಲ್ಲಾಗಿ ಮಾಡಿದರು. ಎಲ್ಲ ಕ್ರೌಡ್ ಅಂತೂ ಹೆವಿ ಇತ್ತು. ಎಲ್ಲ ಪೇರೆಂಟ್ಸ್ ಬಂದಿದ್ರು ಮತ್ತು ಸ್ಟ್ರೆಂತ್ ಅಂತೂ ಭಾಳ ಐತಿ ಈ ಸ್ಕೂಲ್ ಒಳಗೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಮತ್ತು ಹೊರಗಿನವರೆಲ್ಲ ಜಾಸ್ತಿ ಬಂದಿದ್ರು. ಕ್ರೌಡ್ ಅಂತೂ ಹೆವಿ ಇತ್ತು. ಮೇಂಟೈನ್ ಮಾಡ್ಬೇಕಂತ ಹೇಳಿ ನಮ್ಮ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ರು. ಎಂಟ್ರೆನ್ಸ್ ಒಳಗಂತೂ ಲೈಟ್ಸ್ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಕಾಣತಿದ್ದು. ಫುಲ್ ಫೋಟೋ ಶೂಟು ಮಾಡತ್ತಿದ್ರು ಎಲ್ಲರೂ. ಫೋಟೋ ಶೂಟ್ಗಂತೂ ಫೋಟೋ ಫ್ರೇಮ್ಸ್ ಬೇಕೇ ಬೇಕು ಎಲ್ಲ ಫಂಕ್ಷನ್ ಒಳಗೆ. ಹಾಗಾಗಿ ಫೋಟೋ ಫ್ರೇಮ್ಸ್ಗೆಲ್ಲ ನಾ ಮುಂದು ತಾ ಮುಂದು ಅಂತೇಳಿ ಫೋಟೋ ತೊಗೊಳಕ್ಕೆ ಲೈನ್ ಹಚ್ಚಿ ಒಬ್ರಾಗನ ಒಬ್ರು ಫೋಟೋಸ್ ತೊಗೊಳತ್ತಿರು. ಅದು ಗ್ಯಾಪ್ ಒಳಗೆ ನಂಗೆ ಹಂಗೆ ಟೈಮ್ ಸಿಕ್ತು, ಗ್ಯಾಪ್ ಸಿಕ್ತಂತ ಹೇಳಿ ನಾನು ಸ್ವಲ್ಪ ವೀಡಿಯೋ ಅದು ಮಾಡ್ಕೊಂಡ್ಬಿಟ್ನಿ ಎಲ್ಲ ಫೋಟೋ ಫ್ರೇಮ್ಸ್ದ ಡೆಕೋರೇಷನ್ದ ಎಲ್ಲ. ಆಮೇಲೆ ದೂರಿಂದ ಅಂತೂ ಸೆಟ್ ಅಂತೂ ಭಾಳ ಮಸ್ತ್ ಕಾಣತಿತ್ತು. ಫುಲ್ ಕಲರ್ಫುಲ್ಲಾಗಿ ಎಷ್ಟು ದೂರ ನಿಂತು ನೋಡಿದ್ರು ಡಾನ್ಸ್ ಮಾಡೋರು ಸ್ಟೇಜ್ ಮೇಲಿನವ್ರು ಕಾಣಕ್ಕೆ ಹತ್ತಿದ್ರು. ಅವ್ರ ಸ್ಕೂಲ್ ಒಳಗೆ ಒಂದು ಡಾನ್ಸ್ ಮಾಡಿಸಿದ್ರು. ಎಲ್ಲ ಪೇರೆಂಟ್ಸ್ ಅಂದರೆ ತಾಯಂದಿರು ಬಂದು ಮಕ್ಕಳ ಜೊತೆ ಡಾನ್ಸ್ ಮಾಡೋದು ಅದೊಂಥರ ಚಂದ ಅನಿಸ್ತು ನಂಗೆ. ಒಂಥರ ವಾವ್ ಮೂಮೆಂಟ್ ಥರ ಅನಿಸ್ತು. ಒಂಥರ ಪ್ರೌಡ್ ಫೀಲ್ ಅಲ್ಲ ಎಲ್ಲ ಪೇರೆಂಟ್ಸಿಗೂ. ಎಷ್ಟು ಚಂದ ಕನೆಕ್ಷನ್ ಫೀಲ್ ಆಗ್ತೈತಿ. ಅವ್ರ ಸ್ಕೂಲ್ ಒಳಗೆ ಅದ ಕಾನ್ಸೆಪ್ಟ್ ಅವ್ರು ಮೇಂಟೈನ್ ಮಾಡಿದ್ರು. ಎಲ್ಲ ಭಾವಗೀತೆ, ದೇಶಭಕ್ತಿ ಗೀತೆ ಇದೇ ಥರ ಪೇರೆಂಟ್ಸಿಗೆ ಟಚ್ ಆಗೋದನ್ನು ಡಾನ್ಸ್ ಮಾಡಿಸಿದ್ರು. ಅದಾದಮೇಲೆ ನಾವು ಬಂದ್ವಿ ಫುಡ್ ಕೋರ್ಟಿಗೆ. ನಾ ಪಾನಿಪುರಿ ತಿನ್ನಿ ಮತ್ತು ಶೇವ್ ಪುರಿನೂ ತಿನ್ನಿ. ನಂಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ. ಶೇವ್ ಪುರಿ ಅಂದ್ರೆ ನಂಗೆ ಅದಕ್ಕಿಂತ ಜಾಸ್ತಿ ಇಷ್ಟ. ಶೇವ್ ಪುರಿ ತಿಂದ್ವಿ. ಮಮ್ಮಿ ಪಪ್ಪ ಎಲ್ಲರೂ ವಡಾ ಪಾವ್ ಬಜ್ಜಿ ತಿನ್ಕೊಂಡು ಅಲ್ಲೆಲ್ಲ ಬರೀ ಸ್ನ್ಯಾಕ್ಸ್ ಅಷ್ಟೇ ಇತ್ತು. ಆಮೇಲೆ ನಾವು ಹೋಗಿದ್ದ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಮ್ಮ ತಮ್ಮ ಅವ್ನು ಡಾನ್ಸ್ ಮುಗಿಸ್ಕೊಂಡು ಬಂದಮೇಲೆ ಅವ್ನು ಕರ್ಕೊಂಡು ಫುಲ್ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿದ್ವಿ. ನಾ ಸಿಂಗಲ್ ಆಗಿನೂ ಫೋಟೋ ಶೂಟ್ ಮಾಡ್ಕೊಂಡು